ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ, ದೇಶದಲ್ಲಿ ರಾಜ್ಯದಲ್ಲಿ ದಲಿತರೇನು ಪಾಪ ಮಾಡಿದ್ದಾರಾ? ದಲಿತರೇನು ಅಯೋಗ್ಯರ? ರಾಜ್ಯದಲ್ಲಿ ಯಾವುದೇ ಪಕ್ಷದಿಂದಾಗಲಿ ದಲಿತರು ಮುಖ್ಯಮಂತ್ರಿಯಾಗಲಿ. ಕಾಂಗ್ರೆಸ್ಸಿಗರು ಮಲ್ಲಿಕಾರ್ಜುನ್ ಖರ್ಗೆರವರನ್ನು ರಾಷ್ಟ್ರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರನ್ನು ಕರೆತಂದು ಮುಖ್ಯಮಂತ್ರಿ ಯಾಕೆ ಮಾಡಬಾರದು? ಯಾವುದೇ ಪಕ್ಷದಿಂದಾಗಲಿ ಒಬ್ಬ ದಲಿತ ರಾಜ್ಯದ ಮುಖ್ಯಮಂತ್ರಿಯಾಗಬೇಕೆಂಬುದು ನಾನು ಸಮರ್ಥಿಸಿಕೊಳ್ಳುತ್ತೇನೆ. ನೆರೆಹೊರೆ ಎಲ್ಲಾ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವ ದಲಿತರು ಪಾಪಿಷ್ಟರ ಎಂದು ಜಿಗಜಿಣಗಿ ಪ್ರಶ್ನಿಸಿದರು. ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಮೊನ್ನೆ ದಿವಸ ವಾಷಿಂಗ್ಟನ್ನರೇ ಅಂದರೆ ಅಮೇರಿಕಕ್ಕೆ ಹೋಗಿದ್ರು. ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕಾ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸದಾ SC ST ಮತ್ತು OBC ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ. ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು. ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ. 70 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿಗೆ ತುಪ್ಪವನ್ನ ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ದಲಿತ ಕಾಂಗ್ರೆಸ್ಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ. ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡ್ ಹಾಕಿದಿಲ್ಲ, ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ 70 ಅಥವಾ 60 ವರ್ಷಗಳಲ್ಲಿ ಎಮ್ಮಿ, ಎತ್ತ, ಕುರಿ, ಕೋಳಿಗಳನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು. ಇವರು ಕೊಟ್ಟು ಹೋಗಿರ್ದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತದ, ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ. ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಮಾಡಲಿಲ್ಲ. ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು. ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ನಮ್ಮ ಕ್ಯಾಬಿನೆಟ್ನಲ್ಲಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸ್ಬೇಕು, ಯಾವ ದಲಿತರಿಗೆ ಜಮೀನುಗಳು ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅನ್ನತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ, ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದರ ಅವರೆಲ್ಲರಿಗೂ ಕೂಡ ಹಾಸ್ಟೆಲ್, ಯಾವ ಹಾಸ್ಟೆಲ್ ಅದು ಮೊರಾರ್ಜಿ ದೇಸಾಯಿ ಅವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನ ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ. ಅವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ 75 ವರ್ಷಗಳ ಕಾಲದವರೆಗೂ ಅವ್ರಿಗೆ ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅನ್ನತಕ್ಕಂಥ ಮಾತವನ್ನ ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಮೀಸಲಾತಿಯ ಅನರ್ಹ ಜನ, ಮೀಸಲಾತಿ ಮಾಡಿಕೊಟ್ರ ಅನರ್ಹ ಜನ ಇವರೆಲ್ಲ ಅಧಿಕಾರಿಗಳಾಗ್ತಾರ ಅಂತಕ್ಕಂಥದ್ದು ಹೇಳಿದ್ಯಾರು? ಜವಾಹರ್ಲಾಲ್ ನೆಹರು ಸಾಹೇಬ್ರವರು. ದಲಿತರ ಬಗ್ಗೆ ಏನು ಮೀಸಲಾತಿ ಇದ್ರೆ ಅನರ್ಹ ಜನ ಅಧಿಕಾರಿಗಳಾಗ್ತಾರ ಅಂತಕ್ಕಂಥ ಮಾತ ಅವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ದು. ಇವತ್ತು ಅವರ ಮೊಮ್ಮಗ ಏನು ಟಿ ಶರ್ಟ್ ಹಾಕ್ತಾನಲ್ಲ, ಬಚ್ಚ ಹಾಕ್ತಿರೋ ಏನಂತೀರಿ ಅದಕ್ಕೆ ಪಾರ್ಲಿಮೆಂಟ್ನಾಗ ಹತ್ತಾರಪ್ಪ, ನಾ ಅನ್ನಂಗಿಲ್ಲ, ಬಚ್ಚು ಅತ್ತಾರ. ಅಂಥ ಹುಡುಗ ಅವ್ರ ರಾಜ್ಯ ಹೇಳಿದ ಮಾತ ಇವತ್ತು ಆ ಪಪ್ಪು ಅದನ್ನ ಪುನಃ ಉಚ್ಚರಿಸಿದ್ದಾರೆ ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಯಾರಿಗಾದ್ರೂ ಹೋಗ್ತಿದ್ರು ಅದು ಕಾಂಗ್ರೆಸ್ಸದ ಪಕ್ಷಕ್ಕೆ ಅನ್ನತಕ್ಕಂಥ ಮಾತವನ್ನು ಬಹಳ ದಿಟ್ಟದಿಂದ ಈ ಮಾತವನ್ನು ಹೇಳಿ, ಚುನಾವಣೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು,
ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗಿದೆ. ಈಗ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ. ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನ ಯಾರೋ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು. ಹೊರಗೆ ಬಂದ ತಕ್ಷಣ ಏನು ಹೇಳ್ತಾನೆ ಅಂದ್ರೆ ಇವು ಯಾವುದು ನಾ ಹೇಳಿಲ್ಲ. ನೋಡ್ರಿ ಅಂತ ಅಬದ್ಧ ಇವೆಲ್ಲ. ಅದು ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನ. ಆದ್ರೆ ನಾ ಹೇಳಿಲ್ಲ ಅಂತ ಹೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೂ ಹೇಳ್ತಾರ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು ಇಂದಿರಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ. ಅದೇ ಚಾಳಿಯನ್ನ ಅವರ ಮಗ ಮತ್ತು ಅವರ ಅದಕ್ಕೇನು ಹೇಳ್ತೀರ ಅವ್ರ ಏನು ಪಪ್ಪು ಅವರಿಗೆ ಅದನ್ನೆಲ್ಲ ಬಿಟ್ಟು ಹೋಗ್ಯಾರ. ಅವರಿಬ್ರು ಕಾಕಾ ಕಾಲೇಶ್ಕರ್ ಮತ್ತು DP ಮಂಡಲ್ ಅವರ ಸಮಿತಿಯ ವರದಿಗಳನ್ನು ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೆಳಗಡೆ ಕುರ್ಚಿ ಕೆಳಗಡೆ ಇಟ್ಟು ಮ್ಯಾಲ್ಗಡೆ ಕೂತಿದ್ರು ಅವರು ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ಸಿಗರು ಮೀಸಲಾತಿ ಹಾಗೂ ಸಂವಿಧಾನದ ಕುರಿತು ಮೊಸಳೆಯ ಕಣ್ಣೀರವನ್ನು ಒರೆಸ್ತಕ್ಕಂಥ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಮಾಡುತ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು SC ST 25,000 ಕೋಟಿ ಹಣವನ್ನು ಬೇರೆ ಬೇರೆ ಇಲಾಖೆಗಳನ್ನ ಹಂಚಿ ಅದನ್ನ ಅವರು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ಸಂಪೂರ್ಣವಾಗಿ ಮೋಸ ಆಗಿದೆ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ SC ST ಜನ ಅದನ್ನು ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ, SC ST ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಕ್ರಮದಲ್ಲಿ ಸುಮಾರು 187 ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ. ಏನು ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಭಿಕ್ಷಾ ಪಾತ್ರೆ ಅಲ್ಲ. ಇದು ಭಿಕ್ಷಾ ಪಾತ್ರೆ ಅಲ್ಲ. ನಮ್ಮ ದೇಶದ ಮೀಸಲಾತಿ ಎಂಬುದು SC STಯ ಬರ್ತ್ ರೈಟ್. ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟು ಕೊಟ್ಟಿರ್ತಕ್ಕಂಥ ಅವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಲಿತರ ಬದುಕಿಗೆ SC ST ಮೀಸಲಾತಿಯ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿಯವರು. ಕೊಡಲಿಯ ಪೆಟ್ಟವನ್ನು ಹಾಕಿದ್ದಾರೆ. ಅದರ ಜೊತೆಗೆ ನಾನು ತಮಗೂ ಕೂಡ ಇದನ್ನ ನನ್ನ ಹೇಳಿಕೆಯ ಕಾಪಿಯನ್ನ ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ. ಇನ್ನೂ ಒಂದು ಕಾಪಿ ನಾನು ತಯಾರು ಮಾಡಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಮೀಸಲಾತಿಯ ರದ್ದತಿಯ ಕುರಿತು ರಾಹುಲ್ ಗಾಂಧಿ ಅವರು ಹೇಳಿದ್ರ ಬಗ್ಗೆನೇ ಇದನ್ನ ಒಂದು ಸಂಪೂರ್ಣವಾಗಿ ನಾ ಬರೆದಿದ್ದೀನಿ. ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನೋಡ್ರಿ ಎಂಥ ನಾಚಿಕೆಗೇಡಿ ಕೆಲಸ ಮಾಡ್ತಾರೆ ಇವರು. ಅಂದ್ರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲಾನು ಹೇಳಿ ಕೇಳ ಪಾರ್ಲಿಮೆಂಟ್ನಲ್ಲಿ ನಾವೆಲ್ಲ ಇದ್ದಿದ್ದಲ್ಲ, ನಾನು ಪಾರ್ಲಿಮೆಂಟ್ನಲ್ಲಿ ಇದ್ದೀನಿ. ಓಟ್ ತಗೊಳ್ಳೋ ಮುಂದ ಕೈಯಾಗ ಏನು ಹಿಡ್ತಾರ ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಿಡಿದಿರ್ತಾರ ಕೈಯಾಗ. ಆಮೇಲೆ ಹೊರಗೆ ಬರ್ತಾರ, ಅದನ್ನು ಕೈಯಾಗ ಹಿಡಿದಿರ್ತಾರ. ಈಗ ಉತ್ತರ ಹೇಳ್ತಾರ, ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರ, ಸಂವಿಧಾನ ಕೈಗೊಂಡು. ನಾಚಿಕೆ ಬರಬೇಕು ಕಾಂಗ್ರೆಸ್ನವ್ರಿಗೆ. ದಲಿತರಿಗೆ ಇಷ್ಟು ಅನ್ಯಾಯವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅದನ್ನ ಕೈಯಲ್ಲಿ ಎತ್ತಿ ಹಿಡಿದು ನಾವು ಬಹಳ ಸಂವಿಧಾನ ಬದ್ಧರಾಗಿದ್ದೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ, ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಅಂತೂ ನಾನು ನೋಡಿರಿ, ಹಿಂದೆನ ನಾನು ಬಹಳ ಸಲ ಹೇಳಿದಿರಿ, ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಯಾಕೆ ಸೇರ್ಲಿಲ್ಲ ಅಂತ ಹೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲೆ ಬಾಗಲಾರ್ದೇನೆ ನನಗೆ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿನಿ, ಆದರೆ ಕಾಂಗ್ರೆಸ್ ಸೇರಿಲ್ಲ ಅನ್ನತಕ್ಕಂಥ ಮಾತವನ್ನ ಹಿಂದೂ ಕೂಡ ನಾನು ಹೇಳಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಹೇಳಿ, ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡಿಲ್ಲ, ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ
ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನ ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇಶದ ವಿಭಜನೆಯ ಷಡ್ಯಂತರ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ. ಇದೆಂತದ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯವನ್ನು ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿ ಅವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನ ಜೊತೆಗೆ ರಾಹುಲ್ ಗಾಂಧಿ ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾವನ್ನು ಬೆಂಬಲಿಸುವ ವಿಚಾರ ಅಥವಾ ವಿದೇಶಿ ವೇದಿಕೆಗಳಲ್ಲಿ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ. ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದೇಶಿಕತೆ, ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ. ದೇಶದ ಮೀಸಲಾತಿಯ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆಲೆಗೆ ತಂದಿದ್ದಾರೆ. ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು ಇದೀಗ ಪದಗಳಿಗಾಗಿ ಹೊರಹೊಮ್ಮಿಸಲಾಗಿದೆ. ಬಿಜೆಪಿ ಇರುವವರೆಗೂ ಯಾರೂ ಮೀಸಲಾತಿಯನ್ನು ರದ್ದುಪಡಿಸಲು ದೇಶದಲ್ಲಿ ಸಾಧ್ಯವಿಲ್ಲ ಅಥವಾ ರಾಷ್ಟ್ರದ ಭದ್ರತೆಯೊಂದಿಗೆ ಯಾರೂ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧಿಯವರಿಗೆ ಮತ್ತು ಕಾಂಗ್ರೆಸ್ಸಿನವರಿಗೆ ಅತ್ಯಂತ ಸ್ಪಷ್ಟವಾಗಿ ನಾನು ದೇಶದ ಜನರಿಗೆ, ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮೀಸಲಾತಿ ಎಲ್ಲಿವರೆಗೂ ಸಮಾಜದ ಮನಸ್ಸು ವಿಶಾಲವಾಗಿ ಈ ದೇಶದಲ್ಲಿ ಬೆಳೆಯೋದಿಲ್ಲೋ ಅಲ್ಲಿವರೆಗೂ ರಿಸರ್ವೇಶನ್ ಇರಬೇಕು ಅನ್ನತಕ್ಕಂಥ ನಮ್ಮೆಲ್ಲದ ದಲಿತರ ಒತ್ತಡ ಇದೆ. ಸಲ ಅಲ್ಲ, ಇವತ್ತು ಈ ಒಂದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಆಗಲಿ ಹೊರಗೆ ಬೇಕಾದಷ್ಟು ಸಲ ಮಾತಾಡ್ತಾರ. ಕಾಂಗ್ರೆಸ್ ಪಕ್ಷದ ನಾಯಕರು ಈ 70 ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 106 ಸಲ ಕಾನ್ಸ್ಟಿಟ್ಯೂಷನ್ ತಿದ್ದತಕ್ಕಂಥ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾ ಹೇಳ್ತೀನಿ. ಬಹಳ ಸ್ಪಷ್ಟ ಸಾಹೇಬರು ಹೇಳಿದ್ರೊಳಗೆ ಎಲ್ಲಿತನ ಮೀಸಲಾತಿ ಇರಬೇಕು ಅನ್ನೋಂಥದ್ದಕ್ಕೆ ನಾ ಹಿಂದೆ SC/ST ಕಮಿಟಿ ಒಳಗಿದ್ದೆ, ಕರ್ನಾಟಕ ಸರ್ಕಾರದ ಲೆಜಿಸ್ಲೇಟರ್ಸ್ ಕಮಿಟಿ. ವಿಧಾನಸೌಧದ ಕೂಗಾಳತೆ ಅಂದ್ರೆ ಒಂದು 20-25 ಕಿಲೋಮೀಟರ್ ಬೆಂಗಳೂರು ದಾಟೋದು. ಆಗ್ಲೂ ಕೂಡ ಅಸಮಾನತೆ ಇದೆ ಅನ್ನುವಂಥ ಪ್ರಕರಣಗಳು ದಾಖಲಾಗಿದ್ದು ಬಹಳ ಚಂದ ಹೇಳ್ಯಾರ ನಮ್ಮ ಸಂಘದ ಹಿರಿಯರು. ಎಲ್ಲಿತನ ಸಮಾಜದೊಳಗೆ ಸಮಾನತೆ ಅನ್ನೋದು ಬರಲ್ಲ, ಎಲ್ಲಿವರೆಗೂ ನಾವೆಲ್ಲರೂ ಕೂಡ ಈ ಅಸ್ಪೃಶ್ಯತೆ ಆಚರಣೆ ತೊಡಗು ಈ ಪಿಡುಗು ಹಾಕಲ್ಲ, ಅಲ್ಲಿವರೆಗೂ ಮೀಸಲಾತಿ ಅಗತ್ಯದ ಅಷ್ಟೇ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ 4ನೇ ತಲೆಮಾರು. ಸಾಹೇಬ್ರು ರಾಜಲ್ಲವ, ನೆಹರು ಅವ್ರ ಮುತ್ತಜ್ಜ ಅಂತ, ಅವರ ಅಜ್ಜಿ ಇಂದಿರಾ, ಅಪ್ಪ ರಾಜೀವ್ ಗಾಂಧಿ, ಈಗ ರಾಹುಲ್ ಗಾಂಧಿ. 4 ತಲೆಮಾರು ಅವ್ರ ಆಡಳಿತ ನಡೆಸೋದು. ಸರ್, ಈ ದೇಶದೊಳಗೆ ಸಮಾನತೆ ಬಂದಿಲ್ಲ ಅಂತ ಹೇಳಿದ್ರೆ ಇದ್ರ ನೈತಿಕ ಜವಾಬ್ದಾರಿ ಅವ್ರದ್ದು ಇಲ್ಲ. ಮನುಷ್ಯನಿಗೆ ಒಂದು ಮಾತಾಡಬೇಕಾದ್ರ ನಾ ಏನ್ ಮಾಡಿ ಅನ್ನೋದು ಮನಸ್ಸಿನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ. ಕಾಂಗ್ರೆಸ್ಸಿಗೆ 70 ವರ್ಷಗಳ ಕಾಲ ಈ ದೇಶದೊಳಗೆ ಆಡಳಿತ ನಡೆಸುವ ಅವಕಾಶ ಸಿಕ್ಕಾಗ್ಲೂ ಇವತ್ತು ದಲಿತರು ಈಗಲೂ ದಲಿತರಾಗಿ ಹಿಂದುಳಿದವರಾಗಿ ಬಡವರು ಉಳಿತಾರಂದ್ರ ಇದ್ರ ನೈತಿಕ ಜವಾಬ್ದಾರಿ ಯಾರ್ದು? ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹಿಂದೆ ಸರ್. ಗರೀಬಿ ಹಟಾವ್ ಅಂದ್ರೆ ಗರೀಬಿಗೆ ಹಟಾವ್ ಮಾಡೋದ್ರ, ಗರೀಬಿ ಹಟಾವ್ ಆಗ್ಲಿಲ್ಲ ಈ ದೇಶದಿಂದ. ಸ್ಲೋಗನ್ ಕೊಟ್ರು, ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡ್ರು, ಹಾರಿ ಹೋದ್ರು. ಈಗ ಈ ದೇಶದೊಳಗ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮೀಸಲಾತಿ ಬಗ್ಗೆ ಮಾತಾಡ್ತಾರ ಸರ್. ಅವರು ಹೊರದೇಶದಾಗ ಹೋಗಿ ಏನ್ ಹೇಳ್ತಾರ, ನಾವು ಸರಿಯಾದ ಸಂದರ್ಭ ನೋಡಿ ಸ್ಕ್ರಾಪ್ ಮಾಡ್ತೇವೆ. ಯಾವುದು ಮೀಸಲಾತಿ ಸರ್, ಇದು ಬಹಳ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಹೇಳ್ಯಾರ ಅನ್ನೋದು ಸಾಹೇಬ್ರು ನನ್ನ ಹತ್ರ ವಿವರಣೆ ಮಾಡಿ ಹೇಳಿದ್ರು. ಜಿಗೇನ್ ಸಾಹೇಬ್ರು, ನೋಡಪ್ಪ 4 ತಲೆ ಆಳ್ಯಾರ ಅವರು. ಯಾಕೋ ಇಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೆಚ್ಚು ನೋಟಿಗೆ ಹೋದ್ರು. ಅದಕ್ಕೆ ನಾ ಇದು ಮಧ್ಯದ ಪ್ರವೇಶ ಮಾಡಿದೆ. ಅವರು ಜಿಗೇನ್ ಸಾಹೇಬ್ರ ಸ್ಟೈಲ್ ಹೇಳಿದ್ರೆ ಇನ್ನೂ ಚಂದ ಬರ್ತದೆ. ನಿಮ್ಗೊಂದು ಮಾತು ಹೇಳ್ರಿ, 4 ತಲೆಮಾರು ಆಳದವರು ಇವತ್ತು ಈ ದೇಶದೊಳಗೆ ಅಸಮಾನತೆ ಅದ ಅನ್ನುವಂಥದ್ದನ್ನ
ನೋಡ್ರಿ ಅವ್ರು ಎಂತ ದುರ್ದೈವಿ, ನಮ್ ದುರ್ದೈವ ಇಂಥವ್ರೆಲ್ರು ನಮ್ಮ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಾಗ್ಬಿಟ್ರೆ, ವಿರೋಧ ಪಕ್ಷದ ನಾಯಕರಾಗ್ಯಾರ ಲೋಕಸಭೆ ಲೋಕಸಭೆಯಲ್ಲಿ ಸರ್. ಹೊರಗೆ ಹೋಗಿ ಏನ್ ಹೇಳಿದ್ರು ಅವರು? ಪಾಪ ಆ ಸಿಖ್ ಜನಾಂಗದ ಬಗ್ಗೆ ಅನಗತ್ಯವಾಗಿ ಹೊರ ರಾಷ್ಟ್ರದಲ್ಲಿ ಮಾತಾಡೋದು. ಸರ್, ಯಾವ ಮನುಷ್ಯ ಮನಿ ವಿಷಯ ಹೋಗಿ ಮಗ್ಗಲ್ಕಿನ ಮನೆ ಬೈತಾನ ಮನಿ ಹಿರಿಯರಿಗೆ? ಆ ರೀತಿ ರಾಹುಲ್ ಗಾಂಧಿ ನಡವಳಿಕೆ. ನಮ್ ದೇಶದೊಳಗಿನ ಏನೇ ವ್ಯವಸ್ಥೆಗಳಿದ್ರೆ ಲೋಕಸಭೆ ಅನ್ನುವಂತ ಒಂದು ಪವಿತ್ರವಾದ ವೇದಿಕೆ ಒಳಗ ವಿರೋಧ ಪಕ್ಷದ ನಾಯಕನ, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕ. ಏನ್ ಮಾತಾಡ್ಮಾರಯ್ಯ? ಲೋಕಸಭೆ ಒಳಗ ಹಾದ್ಯಾಗ ಹೋಗಿ ನಿಂತು ನಮ್ ದೇಶದೊಳಗ ಸಮಾನತೆ ಬಗ್ಗೆ ಮಾತಾಡ್ತೀನಿ, ಮೀಸಲಾತಿ ತೆಗಿತೀನಿ, ಇನ್ನೊಂದು ಮಾತಾಡ್ತೀನಿ, ವಿಚಿತ್ರಕಾರಿ ಶಕ್ತಿಗಳೊಂದಿಗೆ ಸೇರ್ತೀನಿ. ಸರ್, ನನ್ಗೆ ಏನೊಂದ್ ಸಾಕು ಗೊತ್ತ್ರಿ, ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಸಾಹೇಬ್, ಬಹಳ ಚಂದ ಹೇಳೋದು. ನರೇಂದ್ರ ಮೋದಿ ಅವರು ಇಡೀ ಜಗತ್ತಿನೊಳಗ ವಿಶ್ವ ನಾಯಕನಾಗಿ ಅವ್ರನ್ನ ಒಂದು ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟದು. ರಾಹುಲ್ ಗಾಂಧಿಗೆ ಒಂದ್ ರೀತಿ ಪಗಲಾಗಯ ಅಂತಾರಲ್ಲ, ಅವ್ರಿಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿ ಹೋಗಿ ಮೋದಿ ಅವ್ರಿಗೆ ಬೈತೀನಿ ಅಂತ ಅವ್ರು ಭಾವಿಸ್ಯಾರ. ಆದ್ರೆ ಅವರು ಬೈತಿರೋದು ಯಾವ್ದಕ್ಕ? ಭಾರತ ದೇಶದ ಶ್ರದ್ಧೆಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ, ಮೂಲ ವಿಚಾರಕ್ಕೆ ಶ್ರದ್ಧೆ ತರುವಂತ, ಸಂವಿಧಾನದ ಆಶಯಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ. ಸರ್, ನಾನು ತಮ್ಮ ಮೂಲಕ ಒಂದೇ ಹೇಳ್ತೀನಿ, ಜಿಗಿನ್ ಸಾಹೇಬ್ರು ಇದನ್ನ ಹೇಳಿದ್ರು. ಏನಂತ ಹೇಳಿದ್ರ, ಸಂವಿಧಾನ ಅದರ ಆಶಯ ತಿಳ್ಕೊಂಡಿದ್ರು ಈ ಎಲ್ಲ ಮಾತು ಬರುದಿಲ್ಲ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯೊಳಗೆ ಎಷ್ಟೆಲ್ಲ ಚರ್ಚೆ ಆದ ನಂತರ ಈ ಮೀಸಲಾತಿ ಅನ್ನೋದು ಬಂದದ್ದು ಹೇಳ್ರಿ ಸರ್. ಆಕ್ಚುಲಿ ಅವ್ರ ಅಪೇಕ್ಷೆ ಏನಿತ್ತು? ಬಹಳ ಜಲ್ದಿ ಮೀಸಲಾತಿ ಲಾಭ ಪಡೆದು ಈ ರೀತಿ ಸರ್ ಒಟ್ಟು ದೇಶದ ವ್ಯವಸ್ಥೆ ಹಾಳು ಮಾಡಕತ್ತಾರ. ಅದ್ ಏನ್ ಪರಿಸ್ಥಿತಿ ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕ ಆಗಿ ಲೋಕಸಭೆ ಒಳಗೆ ಮಾತಾಡ್ಬೇಕಾದವ ಹೊರಾಟದಾಗ ಹೋಗಿ ಈ ರೀತಿ ನಡವಳಿಕೆ ಮಾಡುವಂತದ್ರ ಬಗ್ಗೆ ದೇಶಕ್ಕೆ ಇದರದ್ದು ದೂರಗಾಮಿ ಪರಿಣಾಮ ಆಗ್ತಾವ. ನೋಡ್ರಿ, ನೀವು ಹಿಂಗೆ ಮಾಡಿದ್ರ ಸಲುವಾಗಿ ಇಂದಿರಾ ಗಾಂಧಿ ಅವ್ರು ಇದ್ದಾಗ ನಿಮ್ ನೆನಪದೋ ಇಲ್ಲೋ, ಸ್ವರ್ಣ ಮಂದಿರದ ಮೇಲ ಒಂದು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ ಕಾಂಗ್ರೆಸ್ ಸರ್. ಇಲ್ಲಿ ಜಾಫ್ನಾದೊಳಗೆ ಮಾಡಬಾರ್ದು ಕೆಲಸ ಮಾಡಿಸಿ ಕೊನೆಗೆ ಏನಾಯ್ತು ಹೇಳ್ರಿ? ಅವರು ಇತಿಹಾಸದಿಂದ ಪಾಠ ಕಲಿಯುವಂತ ಪರಿಸ್ಥಿತಿ ಒಳಗೆ ಇಲ್ಲ. ಅವರು ಇತಿಹಾಸದಿಂದ ಪಾಠ ಕಲಿಯುವಂತ ಪರಿಸ್ಥಿತಿ ಒಳಗಿಲ್ಲ. ಅದಕ್ಕೆ ಹೇಳ್ಯಾರ, ಬಾ ಚಂದ ಹೇಳ್ಯಾರ ಅಂಬೇಡ್ಕರ್ ಅವರು, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸರು. ನನಗ ನಿಮ್ ಮೂಲಕ ಕಿವಿ ಮಾತು ಹೇಳ್ತೀನಿ, ಹೋಲಿ ನಿಮ್ ಮನೆಯೊಳಗೆ ಆಗಿರುವಂತಹ ಏನು ಬಹಳ ದೊಡ್ಡ ಪ್ರಮಾದಗಳು, ಆ ಪ್ರಮಾದದ ಕಾರಣಕ್ಕಾಗಿರುವಂತಹ ಬೆಲೆ ತೆತ್ತಿರುವಂತದ್ದು ನೆನಪು ಮಾಡ್ಕೊರು. ನೀವು ಇತಿಹಾಸದಿಂದ ಪಾಠ ಕಲೀರಿ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡ್ತೀರಿ. ರಾಹುಲ್ ಗಾಂಧಿ ಅವ್ರ ಮೋದಿ ಅವ್ರಿಗೆ ಬೈಯುವುದ್ರಿಂದ ಏನು ಇತಿಹಾಸ ರಚನೆ ಮಾಡಕ್ ಆಗಲ್ಲ. ಸಾಹೇಬ್ರು ಅದೇ ಹೇಳಿದ್ರು, ಮೋದಿ ಬೈಯುವುದ್ರಿಂದ ಇತಿಹಾಸ ರಚನೆ ಆಗ್ತದ? ಮರ ಒಬ್ಬ ಪ್ರಬುದ್ಧನಾಗಿ, ಒಬ್ಬ ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆ. ಸರ್, ಮೊನ್ನೆ ಓಟ್ ಎಷ್ಟು ಹಾಕ್ಯಾರ ಹೇಳ್ರಿ ಸರ್? 100 ಕೋಟಿ ಜನ ಬಂದು, ಇಡೀ ಜಗತ್ತಿನ ಅತಿ ದೊಡ್ಡ ಡೆಮಾಕ್ರಸಿ, 100 ಕೋಟಿ ಬಂದು ಓಟ್ ಹಾಕಿ ಇವತ್ತು ಒಂದು ವ್ಯವಸ್ಥೆ ತಂದಾರ ಲೋಕಸಭೆ ಅನ್ನುವಂಥದ್ದು. ಅಂತ ಪವಿತ್ರ ಲೋಕಸಭೆ ವಿರೋಧ ಪಕ್ಷದ ನಾಯಕ ಮಾತಾಡಿದ್ರ ಬಾಳ ಚಂದ ಹೇಳ್ಯಾರ, ಮಾತಾಡಿದ್ರ ಹೋಯ್ತು, ಮುತ್ತು ಒಳಗಡೆ ಹೋಯ್ತು ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದ ನೋಡ್ರಿ. ನಾವು ಕಿವಿ ಮಾತು ಹೇಳ್ಬೇಕಾಗ್ಯದ. ಸಾಹೇಬ್ರು ಬಾಳ ಚಂದ ವಿವರಣೆ ಮಾಡಿದ್ರು, ಈಗ ನೆನಪಾಯ್ತಂತ ನಾ ಇಲ್ಲಿ ಉಲ್ಲೇಖ ಮಾಡಕ್ಕೆ. ಪ್ರತಿ ಬಾರಿ ಗಣೇಶ ಚೌತಿ ಒಳಗೆ ಒಂದಿನ ಕೇಳಕ್ ಯಾಕೆ ಈ ಮಂಡ್ಯದೊಳಗೂ ನಾನು ಅಲ್ರಿ, ನಮ್ಮಂಥವ್ರೆಲ್ಲ ನಾವೆಲ್ಲ ಪ್ರಚೋದನೆ ಮಾಡ್ತೀವಲ್ಲ, ಅದಕ್ಕಾಗಿ ನಡೀತದೆ. ಅದಕ್ಕೆ ಏನ್ ಮಾಡ್ಲಿಕ್ಕಾಗ್ತದೆ ಹೇಳ್ರಿ? ಯಾರು ಮಾಡಿದವ್ರು ಪ್ರಚೋದನೆಗಳು? ನಿಮಗೆ ಗೊತ್ತದ, ಇಷ್ಟತನ ಹೊಡೆದಲ್ಲ ಇಲ್ಲಿ. ಅದೇ ಮತ್ತೇನು ಮತ್ತೆ ನಮಗೆ ಕೇಳ್ತೀರಪ್ಪ ನೀವು? ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈ ನಾಗಮಂಗಲದ ಗಲಾಟೆ ಹಿಂದೆ ಕಾಂಗ್ರೆಸ್ ಇದೆ, ಹಿಂದೆ ಶ್ರೀನಿವಾಸನ ಇಳಿಸಿದ್ರು, ಆ ಗಲಾಟೆ ಇತ್ತು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಿಸಲಿಕ್ಕೆ ಇದು ಒಂದು ರೀತಿ ಕಾಂಗ್ರೆಸ್ನವರ ತಂತ್ರ ಮಾಡಿದ್ದಾರೆ ಕುಮಾರಸ್ವಾಮಿ. ಅವ್ರು ವೈಯಕ್ತಿಕ ಹೇಳಿಕೆ ಇರ್ಬೇಕು. ನಮಗೇನು, ನಾವು ಹೇಳೋದು ಟೋಟಲ್ ಆಗಿ ಇಷ್ಟೇ ನೋಡ್ರಿ. ಗಲಾಟೆ ಯಾಕೆ ಆಗ್ಯದ ಅನ್ನೋದು ಉತ್ತರ ಸರಳ ನಿಮಗೂ ಗೊತ್ತದ, ಎಲ್ಲರಿಗೂ ಗೊತ್ತದ, ನಮಗೂ ಗೊತ್ತದ. ನಾವು ಹೇಳಿದ್ರೆ ನೀವು ಏನಪ್ಪ ಇವರು ಇದು ಹಿಂಗೆ ಜಾತಿವಾದಿ ಪಕ್ಷದವರು ಹಿಂಗೆ ಹೇಳ್ತಾರ ಅಂತೀರಿ. ಇದು ಸರಳವಾಗಿ ಕಾಣಿಸ್ತದ ಇಲ್ಲಿ. ಅಲ್ರಿ, ಗಣೇಶ ಚತುರ್ಥಿ ಒಳಗೆ ನೀವು ಪಾಲ್ದಾರ ಆಗ್ಬೇಕಿತ್ತಪ್ಪ. ಹೋಗಿ ಗಲಾಟೆ ಮಾಡಿದ್ರಲ್ಲ, ಯಾರು ಮಾಡಿದ್ರಿ? ಪ್ರಚೋದನೆ ಇಲ್ಲದೆ ಮಾಡ್ತಾರ ಅವರು? ಮತ್ತು ನೀವೆಲ್ಲ ಈ ರೀತಿ ತೋರಿಸೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಗ್ತದ. ಬರೀ ನಾಳೆ ಅಲ್ಲೇ ಅಲ್ಲಿ ಮಂಡ್ಯದಲ್ಲಿ, ನಾಳೆ ಎಲ್ಲಿ ಬೇಕಾದಲ್ಲಿಯೂ ಆಗ್ಬಹುದು. ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು, ಮಹಾರಾಷ್ಟ್ರದಾಗೂ ಆಗ್ಬಹುದು. ಇದಕ್ಕೆ ಕಾರಣ ಏನಂದ್ರೆ ಈ ಹಿನ್ನೆಲೆ ನಾ ಹೇಳಿದ್ನೆಲ್ಲ ಅದೇ ಒಂದು ಕಾರಣ ಅಂತಕ್ಕಂಥ ಮಾತು ಭಾಳ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ. ಹೆಂಗ್ರಿ? ಅದು ಇನ್ನೊಂದು 2 ದಿನ ಬಿಟ್ಟು ನೋಡಕತ್ತೀರಿ ಏನಾಗ್ತದೆ. ಒಂದು 2 ದಿವಸ ತಡಿ ನೋಡ್ರಿ. ನಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ, ಆತಿನ. ಈಗ ಅದು ಅವನು ನಾ ಮುಂದುವರಿತೀನಿ ಅಂತ ಹೇಳ್ಯಾರ, ಆಶೆ ಅಷ್ಟೇ ವರಿತಾರ.
ಅವ್ರು ಒಡ್ಲಕ್ಕೆ ಆಗೋದಿಲ್ರಿ, ಬಂದದ ಕಾಲ ಕಡೆಗೆ. ಭಾಳ ಮಂದಿ ಹೀಗೆ ಪ್ಯಾಂಟ್ ಬೂಟ್ ಶೂಟ್ ಹೊಲ್ಸ್ ಕೂತವ್ರು ಅದಾರ. ಅಲ್ಲಿ ನೋಡ್ರಿ ಟನಲ್ದಾಗ ಅವ್ರು ಹೋಗಿ ಹೊಲಿಚೊಲಿಸಿ ಒಟ್ಟು ತಯಾರಾಗ್ಬಿಟ್ಟಾರ. ಎಷ್ಟು ಬಂದ್ರಿ ನೋಡ್ರಿ, ಇದಾಗ ಎಷ್ಟು ಒಗ್ಗಟ್ಟದ ಈ ಪಕ್ಷದಾಗ. ಮತ್ತೆ ನಮಗ್ ಬೈತಿರ್ತಾರ ಅವ್ರು ಕಾಂಗ್ರೆಸ್ದವ್ರು. ಕಾಂಗ್ರೆಸ್ನವ್ರು ನನ್ನ ಶಿಷ್ಯರು ಅದಾರ, ದೇಶದಾಗೆ ಅದಾರ, ಬರೀ ಇಲ್ಲೇ ಕೋಮಾರಾಯನಿ ಅಂತ ಅನ್ಗಡ್ರಿ. ನಾ ಪಾರ್ಲಿಮೆಂಟ್ನಾಗ ನನ್ನ ಶಿಷ್ಯರಲ್ಲ, ನನ್ನ ಗುರುಗಳದಾರ, ಶಿಷ್ಯರು ಅದಾರ. ನೀ ಬರೀ ಇಲ್ಲೇ ಅನ್ಬೇಡ ಮರಯ, ಇಲ್ಲ ಹೌದ್ರಿ. ನನಗೆಲ್ಲಾ ಪಕ್ಷದವ್ರು ಓಟ್ ಹಾಕ್ತಾರ, ನೋಡಿಲ್ಲೇನ? ಮತ್ತ ಕಾಂಗ್ರೆಸ್ನವ್ರು ಒಬ್ಬರು ಇರಂಗಿಲ್ಲ, ಎಲ್ಲರೂ ನನಗೆ ಓಟ್ ಹಾಕ್ತಾರ. ಜನತಾದಳದವ್ರು ಈಗ ಎಲ್ಲ ಕೂಡಿದೇವು ಅಂತ ನನಗೆ ಹಾಕ್ಯಾರ, ಹಿಂದೂ ನನಗೆ ಹಾಕ್ತಿದ್ರು ಓಟ್. ಅವರು ಜನತಾದಳದ ಅಭ್ಯರ್ಥಿ ಆಗಿದ್ದಾಗ ಪಾರ್ಲಿಮೆಂಟ್ಗೆ ಜನತಾದಳದವ್ರೇ ನನಗೆ ಓಟ್ ಹಾಕ್ತಿದ್ರು. ನಾನು ವಿಚಿತ್ರ ಮನುಷ್ಯ ಅದೀನಿ ಗುರುಗಳ, ಹಂಗೆ ಕೇಳಬೇಡ್ರಿ ನೀವು. ನನಗೇನು ಪಾರ್ಟಿ ಹೌದು, ನಾನು BJP ಅಂತಕ್ಕಂಥ ತಾತ್ವಿಕವಾಗಿ ಅದೀನಿ. ಆದರೆ ಓಟ್ ಹಾಕೋದಲ್ಲಿ ನಾನು ಹೋಗಿ ಅವ್ರಿಗೆ ಕೇಳ್ತೀನ, ಕಾಂಗ್ರೆಸ್ನವ್ರು ನೀವು ಓಟ್ ಹಾಕ್ರಪ್ಪ, ಅವ್ರು ಹಾಕ್ರಪ್ಪ, ಅವ್ರು ಮರ್ಜಿ ಬಂದು ಹಾಕ್ತಾರೆ, ನಾ ಬ್ಯಾಡತ್ತಲ್ಯ. ಅಲ್ಲ, ದಲಿತರು ಈ ದೇಶದಲ್ಲಿ ಏನು ಪಾಪ ಮಾಡ್ಯಾರ, ಈ ರಾಜ್ಯದಲ್ಲಿ ಏನು ಪಾಪ ಮಾಡ್ಯಾರ, ಇವರು ಅಯೋಗ್ಯರ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳಕ್ಕೆ ಬರ್ತೀನಿ. ನಾನು ನನ್ನ ಪಕ್ಷ ಅಂತ ಹೇಳಂಗಿಲ್ಲ, ಯಾವುದೇ ಪಕ್ಷ ಆಗಿರಲಿ. ಇವತ್ತು ನೋಡ್ರಿ, ಅವರು ಕಾರ್ಗೇರ್ ಅವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ. ಅಲ್ಲೇ ತಂದವನ್ನ ಇಲ್ಲಾಕೆ ಮುಖ್ಯಮಂತ್ರಿ ಮಾಡಬಾರ್ದು ನೀವು? ನಾನೇ ಆಗ್ಬೇಕಂತ ಹೇಳ್ತೀನಿ. ಆದ್ರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಲಿ, ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಿಸ್ಕೊಳ್ತೀನಿ. ಯಾಕಂದ್ರೆ ನೆರೆಹೊರೆಯ ರಾಜ್ಯಗಳಲ್ಲಿ, ಎಲ್ಲಾ ರಾಜ್ಯದಲ್ಲಿಯೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ನಾವೇನು ಪಾಪಿಷ್ಟ್ರ ಈ ಕರ್ನಾಟಕದಾಗ ಇರತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ನಾ ಹೇಳ್ತೀನಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರಿಗೆ ಅವಕಾಶ ಕೊಡ್ಬೇಕಂತೀವಿ. ಯಾಕ್ರಿ? ಅವ್ರ ಪಕ್ಷದ್ರಿ, ಅವ್ರು ಏನಾಗಲ್ಲಕ್ಕ. ನಾ ದಲಿತರ ಬಗ್ಗೆ ಹೇಳೋದು ಅಟ್ಟೆ, ಅವ್ರು ಯಾರನ್ನಾರು ಮಾಡ್ಲಿ. ನಾನು ಹೇಳೋದು ಒಬ್ಬ ದಲಿತರ ಮುಖ್ಯಮಂತ್ರಿ ಈ ರಾಜ್ಯದಾಗ ಆಲಿ ಅಂತ ಹೇಳ್ತೀನಪ್ಪ. ಅವನಾಲಿ ಇವನಾಲಿ ಅಂತ ಹೇಳ್ತೀನಿ. ಅವ್ರ ಇಚ್ಛೆ ಇದ್ದವ್ರು ಮಾಡ್ಕೊಳಕ್, ಅವ್ರ ಪಕ್ಷದ ಬೇಕಾದ ಮಾಡ್ಲಿ, ಅಲ್ಲಂದ್ರೆ ಬಿಡ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.